ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. 94ರಲ್ಲಿ ಆ ಕ್ಷೇತ್ರಕ್ಕೆ ಗೊತ್ತೇ ಇರಲಿಲ್ಲ, ನಾನೇ ಪರಿಚಯ ಮಾಡಿಕೊಟ್ಟಿದ್ದೀನಿ. ಲೆಕ್ಕಕ್ಕಿಲ್ಲ ಅನ್ನೋರಿಗೆ ಕೌಂಟರ್ ಕೊಟ್ಟ ಮಾಜಿ ಸಚಿವ ಎ.ಬಿ. ಪಾಟೀಲ್. ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲ ಕಡೆ ಇರೋದು ಏನು ಎ.ಬಿ. ಪಾಟೀಲ್ ಲೆಕ್ಕಕ್ಕಿಲ್ಲ ಅಂತ. ಲೆಕ್ಕಕ್ಕಿಲ್ಲ ತೋರಿಸ್ತೇವಲ್ಲ ಈಗ, ಹೌದಲ್ಲ? ನಾನು ಜನ ತೋರಿಸ್ತಾರ ಈ ಲೆಕ್ಕಕ್ಕೆ. ನೀವು ನನಗೇನು ಲೆಕ್ಕ ಪಕ್ಕ ಒಪ್ಪಬೇಕಾಗಿದೆ. ಲೆಕ್ಕಕ್ಕಿಲ್ಲ ಅಂತ ನಾವು 94ರಲ್ಲಿ ಚುನಾವಣೆ ಇದಂತಾಗಿದೆ. 2008ದಲ್ಲಿ ಎಮ್ಕಂಬಡಿ ವಿಂಗಡಣೆ ಆತಲ್ಲ ಆದ ಬಳಿಕ ನಿಮ್ಮನ್ನು ಯಾವ ಕ್ಷೇತ್ರದ ಎಮ್ಕಂಬಡಿ ಯಾವ ಊರಾಗೂ ಗುರ್ತಾ ಹಿಡಿದಿಲ್ಲ. ಆ ಎ.ಬಿ. ಪಾಟೀಲ್ ಬಂದು ಗುರ್ತಾ ಮಾಡಿಕೊಟ್ರಿ. ತುಡುಗರು ಅಂತ ನಾನು ಯಾರ ಹೆಸರು ತಗೊಂಡಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡಂಗಾಯ್ತು ಎಂದ ಮಾಜಿ ಸಚಿವ ಎ.ಬಿ. ಪಾಟೀಲ್. ಯಾರು ಹೇಳಿದಾರಲ್ಲ ಅವರೇ ಹೇಳಿದ್ದಾರೆ. ತುಡುಗರು ತಗೊಂಡ ಯಾರ ಹೆಸರು ತಗೊಂಡಾಗಲ್ಲ, ಯಾರ್ದು ಇಲ್ಲ. ನೀ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡವರು. ನೀ ಯಾಕಂದ್ರೆ ಸಂಶಯ ಪಡಾಕತ್ತೀನಿ. ನೀ ಏನು ಮಾಡಿದಿ ನಮ್ಮ ತಕ್ಕಂಥದ್ದು ಎಲ್ಲ ಜಿಗಿದಿ ಎಲ್ಲದೂ ಗೊತ್ತೈತಲ್ಲ ಇವತ್ತು. ಅದಕ್ಕೆ ಚುನಾವಣೆ ಇಂದು ಎಲ್ಲೂ ಕೂಡ ನಾವು ಮಾಡಿದ್ದೇವೆ. ಈ ಸಲ ಚುನಾವಣೆ ಮಾಡುವಂಥ ಪ್ರಸಂಗ ಬಂತು. ಆ ದೃಷ್ಟಿಕೋನದಿಂದ ನಾ ಆಗಲಿ, ರಮೇಶ್ ಕತ್ತಿಯವರಾಗಲಿ, ನಮ್ಮ ಶಾಸಕರಾದ ನಿಖಿಲ್ ಕತ್ತಿಯವರೆಲ್ಲ ಕೊಟ್ಕೊಂಡು ಸಂಸ್ಥೆಗಳನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ ಉಳಿಬೇಕು, ಹಿಂದೆ ಹಿರಿಯರು ಕಟ್ಟಿದ್ದ ಸಂಸ್ಥೆಗಳು ಹೋಗಬಾರ್ದು ದೃಷ್ಟಿಯಿಂದ ನಾವೆಲ್ಲರೂ ಕೊಡ್ಕೊಂಡು ಇವತ್ತು ಅದನ್ನು ಮಾಡ್ತಾಯಿದ್ದೇವೆ. ಒಂದು ಅಧ್ಯಯನ ಮುಗಿದಂಗೆ ಅಂತ DCC ಬ್ಯಾಂಕ್ ಇದೆರಡನೇ ಪೀಗೆ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ಈಗಾಗಲೇ ನಾವು ಹೋಗ್ಕಿಂತ ಮುಂಚಿತವಾಗಿ ನಿಮಗೂ ಗೊತ್ತದ, ಪ್ರತಿ ಹಳ್ಳಿಗೆ ಯರಗಟ್ಟಿ ಆಯ್ತು, ಬಡ್ಕುದ್ರೆ ಆಯ್ತು, ನೇರ್ಲೆ ಆಯ್ತು, ಅಮ್ಮಡಿಗೆ ಆಯಿತು, ಪ್ರತಿಯೊಂದು ಕಡೆಯೂ ಕೂಡ ಹೀಗೆ ಹಲವಾರು ಪ್ರಾರಂಭ ಮಾಡಿದ್ದೆ ನಮ್ಮ ಗೋಡಿಗೆರೆ ಮಾಡಿ ಇವತ್ತು ಸೋಮೋಟೋ ಇವತ್ತು ನಾವು ನಮಗೆ ಬೆಂಬಲ ಕೊಡಬೇಕಂತ ಒಂದು ಪ್ರಮಾಣ ಮಾಡ್ತಾಯಿದ್ದಾರೆ. ಈ ಕಾರಣದಿಂದ ಇವತ್ತು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ನಾವು ರಮೇಶ್ ಆಗಲಿ, ಈ ನಿಖಿಲ್ ಕತ್ತಿಯವರು, ನಮ್ಮ ವಿನಯ್ ಆಗಲಿ ಕೂಡ ಇವತ್ತು ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ಸಂಕೇಶ್ವರ ಭಾಗ. ಈ ನಾಳಿಂದ ಹುಕ್ಕೇರಿ ಮತ್ತು ಬೇರೆ ಬೇರೆ ಅವರು ತಿರುಗಾಡ್ತಾರೆ. ನಾಡಿಂದ ನಾವು 17ನೇ ತಾರೀಕು ಮಾಡಿದ ಒಂದು ಮೀಟಿಂಗ್, ಬೃಹತ್ ಸಮಾವೇಶ ಮತ್ತು ಮೀಟಿಂಗ್ ಕರೆತೀವಿ. ಇವತ್ತು ಕಾರ್ಯಕರ್ತರ ಒಂದು ಸಮಾವೇಶ ಮಾಡಿ ಇದಕ್ಕೆ ಕರೆತೀವಿ. ಇವತ್ತು ಅಲ್ಲಿ ಮುಗಿಸ್ಕೊಂಡು ಮರುದಿವಸದಿಂದ ಎಲ್ಲ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಇವತ್ತು ತಿರುಗಾಡ್ತೀವಿ. ಭಾಳ ಒಳ್ಳೆಯ ವಾತಾವರಣದ ಕ್ಯಾಂಡಿಡೇಟ್ಗಳು 2 ದಿವಸದಲ್ಲಿ ರಮೇಶ್ ಕತ್ತಿಯವರು ನಾವು ಕೂಡ ಇವತ್ತು ಫೈನಲ್ ಮಾಡ್ತೀವಿ. ಏನು ತೊಂದರೆ ಇಲ್ಲ, ನಾವು ಆರಾಮಾಗಿ ಆರಿಸ್ಕೊಳ್ತೇವೆ. ಲಿಂಗಾಯತ ಸಮಾಜ ಎಲ್ಲ ಅವ್ರ ಕಡೆ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ನಾನು ಭಾಳ ಸ್ಪಷ್ಟೀಕರಣ ಕೊಡ್ತೀನಿ. ಯಾವುದೇ ಚುನಾವಣೆ ಒಂದು ರಾಜಕಾರಣ ಜಾತಿ ಮೇಲೆ ಜಾತಿ ನಾವು ತುಂಬಬಾರ್ದು. ಅವರೇ ಹೇಳದ SC ST ನಮ್ಮ ಕಡೆ, ಲಿಂಗಾಯತ ನಮ್ಮ ಕಡೆ ಬರೋದ ನಾವು ಎಂತಾರೆ ಹೇಳಿದ್ದೀವಿ. ನಾವು ಇಲ್ಲ ಇದು ಜಾತಿ ರಾಜಕಾರಣ. ಈ ವಿಷಯದಲ್ಲಿ ಸಂಘ ಸಂಸ್ಥೆಗಳಲ್ಲಿರಬಹುದು ಅಥವಾ ಚುನಾವಣೆ ಮಾಡುವಂಥ ಒಂದು ಲೆಕ್ಕಾಚಾರ ತಪ್ಪು. ಅದಕ್ಕೆ ಆದದ್ದೇ ಪ್ರಶ್ನೆ ಉದ್ಭವಿಸಿ. ಇವಾಗ ನೀವು 62 ಅಂತ ನೀವು ಹೇಳ್ತಾ ಇದ್ದೀರಿ, ಅವ್ರು ತಮ್ಮ ಕಡೆ 52 ಜನ 52 ಇದನ್ನಲ್ಲ PKPSದ್ದು ಇದನ್ನು ಅವ್ರು ಹೇಳ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಮಾಡಿರಿ. ಇಲ್ಲ ಅಲ್ಲ, ಆದರೂ ಎಲ್ಲಿ ಈಗ ಎಲ್ಲಿ ಬರ್ಬೇಕು, ಎಲ್ಲಿ ಅವು ಎಲ್ಲಿ ಬರ್ಬೇಕು. ಇವತ್ತು ಬಸ್ತವಾಡ ಏನಾಯ್ತು, ಬಸ್ ನಿಮ್ಮ ಕಡೆ ಬಂದಿದೆ. ಗೌಡವಾಡ ಯಾರ ಕಡೆ ಆಯ್ತು ರೀ? ನಿಮ್ಮ ಕಡೆ ಆಯ್ತು. ಮತ್ತೆ ಇನ್ನು ನಾಳೆ ಅಂಕಲಿಗೆ ಹುಡ್ಕತ್ತಿರದ ನೋಡ್ರಿ. ಈಗ ಎಲ್ಲನೂ ಆಗ್ತವೆ. ಎಲ್ಲ ಮಂದಿನ ಕರ್ಕೊಂಬಂದು ದನಗೆ ಹಾಕಿರಿ. ಇವತ್ತು ಇದಾಗ ಹಾಕಿದ್ರೆ ಜನ ಇವತ್ತು ವೋಟ್ ಹಾಕೋರು ಯಾರು ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿಕೊಡೋರು. ಬೋರ್ಡ್ ಮೀಟಿಂಗ್ದಲ್ಲಿ ಇವತ್ತು ಕೊಡೋವಂತು ಅಲ್ಲಿ ಲೋಕಲ್ ಸಂಘ ಸಂಸ್ಥೆಯ ಡೈರೆಕ್ಟರ್ಸು. ಅದನ್ನು ಬಿಟ್ಟು ಬಂದಿನ 10-20 ಸಾವಿರ ಮಂದಿನ ಕರ್ಕೊಂಡು ಗಲಾಟೆ ಮಾಡಿದ್ರಿ. ಇವತ್ತು ಅದು ಭಾಳ ಸಂದೇಶ ಇವತ್ತು ಸರಿ ಆಗೋಲ್ಲ. ಭ್ರಷ್ಟಾಚಾರ ಬಗ್ಗೆ ನಾವು ಎ.ಬಿ. ಪಾಟೀಲ್ ಅವರು ಯಾವಾಗೂ ಹೋರಾಡೋರ.
ಈಗ ತುಡುಗರಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸ್ಪಷ್ಟೀಕರಣ ಕೊಡಂತ ಹೇಳ್ತಾ ಇದ್ದಾರೆ ಸರ್. ತುಡುಗರು ಯಾರಂತ ನಾವು ಹೇಳಲಿ, ಹಾಂ, ಯಾರು ಹೇಳಿದಾರಲ್ಲ ಅವರೇ ಹೇಳಿದ್ದಾರೆ. ನಾ ತುಡುಗರು ಅಂತಕೊಂಡ ಯಾರು ಹೆಸರು ತಗೊಂಡೆ ನಾನು ಯಾರ್ದು ಇಲ್ಲ. ನೀ ಕುಂಬಳಕಾಯಿ ಕಳ್ಳಾದರೆ ಹೆಗಲು ಮುಟ್ಕೊಂಡವರು, ನೀ ಯಾಕೆ ಅದನ್ನ ಸಂಶಯ ಪಡಾಕತ್ತಿ? ನೀ ಏನು ಮಾಡಿದಿ ನಮ್ಮ ತಕ್ಕಿರ್ತದ್ದು ಎಲ್ಲ ಜಿಗಿದಿ ಎಲ್ಲನೂ ಗೊತ್ತೈತಲ್ಲ ಇವತ್ತು. ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಮತ್ತು ಅಂಥ ದೊಡ್ಡ ದೊಡ್ಡ ಮಹಾನಾಯಕರಂತ ಹೇಳ್ಬೋದು ಹೊಂಟಾರೆ ಇವರಲ್ಲ, ಅವ್ರು ಏನು ತಾಕತ್ತೈತಿ ನಮಗೆಲ್ಲ ಗೊತ್ತೈತಿ. ಅವ್ರ ಬಗ್ಗೆ ನಾನು ಭಾಳ ಟೀಕಾ ಮಾಡೋದು ಸರಿಯಾಗೋದಿಲ್ಲ. ನನ್ನ ಯೋಗ್ಯತೆ ಜನ ಎಲ್ಲ ಊರುಗಳ ಜನ ಅಂಧ ಅದಾರ ಇಲ್ಲ, ಎಲ್ಲರೂ ಕೂಡ ಇವತ್ತು ಸೋಮೋಟಾಗಿ ಹೇಳಕತ್ತಾರೆ. ಇವತ್ತು ಅಲ್ಲೇ ಜಾತಿ ಬಂದಿದ್ದಾರ, ಎಲ್ಲ ಸಮಾಜದವ್ರದಾರಲ್ಲ ಅಲ್ಲಿ, ಅವ್ರಿಗೆ ನಾವು ಹೇಳಿ ಕಳಿಸಿದೀವ. ಈಗ ಅವ್ರು ಸಭೆ ಮಾಡ್ಕೊತ ಹೊಂಟಾಗ ಈ ಕಡೆಗೆ ನಾನು ನಡೆದಾಯ್ತು. ನಿನ್ನೆ ಇದಕ್ಕೆ ಎಲ್ಲದು ಗೋಡಿಗೇರಿಗಿತ್ತು. ಈಗ ಅಲ್ಲಿ ಅವ್ರುಗಳು ಹುಡುಗರು ಬಂದಾರೆ, ಪ್ರತಿಯೊಬ್ಬರು 200-300 ರೂಪಾಯಿ ಕೊಟ್ಟು ಜನರು ಕರ್ಕೊಂಡು ಹೋಗೋದ್ರಿಂದ ಇದು ಯೋಗ್ಯ ಅನಿಸ್ತೈತೆ. ಇದೊಂದು ಕತ್ತಿಯವರು ತಾವು ಕೂಡೋದ್ರಿಂದ ಈ ಆನೆ ಪ್ರಮಾಣ ಅನ್ನೋದಕ್ಕಿಂತನೂ ಈ ಎಲ್ಲ ಕಡೆ ಒಂದು ಸುನಾಮಿ ಥರನೇ ಗ್ರಾಮಸ್ಥರೇ ಕೂಡ್ಕೊಂಡು ಇಂಥ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೇನು ಹೇಳ್ತೀರಿ? ಭಾಳ ಆನಂದ ಪಟ್ಟೆ ಇದನ್ನು ಮಾಡಕತ್ತಾರ ಅವರು, ಭಾಳ ಖುಷಿ ಪಟ್ಟಿದ್ದಾರೆ ಅವರು. ಜನ ಇವತ್ತು ಬಯಸೋದೇನು ಮೊದಲಿಂದನೂ ಹೇಳ್ಕೊತ ಬಂದರು. ಸುಮಾರು 6 ತಿಂಗಳು 1 ವರ್ಷದ ನಂತರ ಇಬ್ಬರು ಈ ಸಂಘ ಸಂಸ್ಥೆಗಳು ಕೂಡ್ರಿ ಅಂತ ಕೂತು ಅವರು ಒತ್ತಾಯ ಮೇರೆಗೆ ನಾವು ಕೂಡಿದ್ದೀವಲ್ಲ. ನಾವು ಏನೇ ರಾಜಕೀಯ ವೈರವತ್ತು ಇದ್ರೂ ಕೂಡ ಇವತ್ತು ಬಿಟ್ಟು ಸಂಸ್ಥೆಗಳ ಸಲುವಾಗಿ ತಾಲೂಕಾ ಹಿತ ದೃಷ್ಟಿಯಿಂದ ಅದನ್ನು ಮಾಡಕೊಟ್ಟಿವಿ. ಈಗ ಅಪ್ಪನಗೌಡರು ಕಟ್ಟಿ ಬೆಳೆಸಿದಂಥ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಆಗಿರ್ಬೋದು, ಅದರ ಜೊತೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಅವನು ಉಳ್ಸಾಕ ಬೆಳೆಸಾಕ ನಾವು ಬಂದೆವು. ಈ 30 ವರ್ಷ ಆಗಲ್ದ ಕೆಲಸ 3 ತಿಂಗಳದಾಗ ನಾವು ಮಾಡಿ ತೋರಿಸಿದವು. ಹಂಗಾದ್ರೆ ಇವತ್ತು ಅವ್ರು ಏನು ಹೇಳಿದಾರಲ್ಲ, ಸ್ಟೇಟ್ಮೆಂಟ್ ಕೊಟ್ಟರು. ಈಗ 30 ವರ್ಷ ಆಯ್ತು ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಆಗಿಲ್ಲಲ್ಲ, ಆಗಿಲ್ಲ. ನಾವು ಹಿಂದೆ ತಕೊಂಡು ಹೋಗಿದ್ದೀವಿ. ಯಾಕೆ ಆಗ ಸತೀಶ್ ಅವರು ಮತ್ತು ಕತ್ತಿಯವರು ಕೂಡ ಮಾಡಿದ್ರಲ್ಲ, ಮಾಡಿದ್ರು ಸರ್. ಮತ್ತು ಆಗಾಗ ನೆನಪಾಗಿಲ್ಲ. ಇವರು ಡೈರೆಕ್ಟರ್ ಹೆಸರು, ಇವ್ರು ವೈಸ್ ಚೇರ್ಮನ್ ಇದ್ರು ಇಲ್ಲಿ. ಈಗ ಹೇಳ್ತು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲ ಕಡೆ ಏನು AB ಪಾಟೀಲ್ ಲೆಕ್ಕಕ್ಕಿಲ್ಲ ಅಂತ. ಲೆಕ್ಕಕ್ಕೆ ತೋರಿಸ್ತೇವಲ್ಲ ಈಗ, ಹೌದಲ್ರಿ? ನಾನು ಜನ ತೋರಿಸ್ತಾರ ಈ ಲೆಕ್ಕಕ್ಕೆ. ನೀವು ನನಗೇನು ಲೆಕ್ಕ ಪಕ್ಕ ನೋಡ್ಕೋಬೇಕಾಗಿದೆ. ಲೆಕ್ಕಕ್ಕಿಲ್ಲ ಅಂತ ನಾವು ಇವತ್ತು 94ರಲ್ಲಿ ಚುನಾವಣೆ ಇದಂತಾಗಿಲ್ಲಿ 2008ದಲ್ಲಿ ಎಮ್ಕಂಬಡಿ ವಿಂಗಡಣೆ ಆತಲ್ಲ. ಆದ ಬಳಿಕ ನಿಮ್ಮನ್ನು ಯಾವ ಕ್ಷೇತ್ರದ ಎಮ್ಕಂಬಡಿ ಯಾವ ಊರಾಗೂ ಗುರ್ತಾ ಹಿಡಿದಿಲ್ಲ. ಆ AB ಪಾಟೀಲ್ ಬಂದು ಗುರ್ತಾ ಮಾಡಿಕೊಟ್ರಿ. ಆಗ ಲೆಕ್ಕ ಇದ್ದಿದ್ದಿಲ್ಲ, ಆಗಿದ್ರಲ್ಲ. ಇನ್ನೂ ಅದು ಸತ್ಯ ಇದೆ. ನಾವು ಹೋಗ್ತಾ ಇದ್ದೀವಿ. ಅದು ಲೆಕ್ಕಕ್ಕೆ ಏನೋ ಎಲ್ಲೋ ತಂದು ಜನ ಅದನ್ನು ತೋರಿಸ್ಕೊಡ್ತಾರೆ. ಈಗ ರಮೇಶ್ ಕತ್ತಿ ಅವರು ತಾವು ಇಬ್ಬರು ಕೂಡ ಎಲ್ಲೂ ಹೋಗ್ತಾ ಇಲ್ಲ ಅಂತ ಒಂದು ಕಡೆ ಕೇಳಿ ಬರುತ್ತಾರೆ. ನಾ ಏನು ಹೇಳ್ದಾರ ಅರ್ಥ ಮಾಡ್ಕೊಳ್ಳಿ. DCC ಬ್ಯಾಂಕ್ ಇವತ್ತು ಚುನಾವಣೆಗೋಸ್ಕರ ನಾವು ಇವರೆಲ್ಲ ಕೂಡ ಡೆಲಿಗೇಟ್ ಫಾರ್ಮ್ ತಗೊಳ್ಳೋ ಸಲುವಾಗಿ ಇವತ್ತು ಕುಂತಿದ್ವಿ. ಮುಗಿದ ಆಲ್ಮೋಸ್ಟ್ ಇವತ್ತು ಲಾಸ್ಟ್ ಮುಗಿತು. ಇನ್ನೊಂದು 1-2 ರೂಪಾಯಿ ಇರ್ತಾವೆ. ಈಗ ನಿಖಿಲ್ ಕತ್ತಿ ಸ್ಟಾರ್ಟ್ ಮಾಡಿದಾರಲ್ಲ, ವಿನಯ ಅವರು ಕೂಡ ಇವತ್ತಿಂದ ಈಗ ಸಖೀಶ್ವರಿಗೆ ಐತೆ ನೋಡ್ರಿ, ಹೊಂಟಿದಾರಲ್ಲ. ಈಗ ನಾಳೆ ನಾವು ಹೊಂಟಿವಿ. ಇವತ್ತು ಪ್ರತಿ ಹಳ್ಳಿಗೆ ಹೋಗ್ತೀವಿ ನಾವು. ಇವ್ರಂಗೆ ಹಳ್ಳಿ ರಾತ್ರಿ 12 ಗಂಟೆ ಕೂತು ಬೆನ್ನು ಹತ್ತಿ ಮಂದಿರ ಕರೆಸೋದಿಲ್ಲ. ಜನ ಸೋಮೋಟೋ ಬರ್ತಾರ. ನಾವು ಅದಕ್ಕೆ 100% ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ಥಂಬಿಂಗ್ ಮೆಜಾರಿಟಿ 15. ನನಗೆ ಭಾಳ ದುಃಖ ಆಕೈತಿ, ನೋವು ಆಕೈತಿ. ಒಬ್ಬ ಜಿಲ್ಲಾ ಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಕನಸು ಕಂಡವರು. ಈ ಒಂದು ಸ್ಥಾನಿಕ ಚುನಾವಣೆ ಇವತ್ತು ಎಲೆಕ್ಷನ್ಗಳ ಸಲುವಾಗಿ ಈ ರೀತಿ ಮನೆ ಮನೆ ತಿರುಗಾಡೋದು ನನಗೆ ಯಾಕೋ ಸಮಂಜಸ ಅನಿಸೋದಿಲ್ಲ. ಅವರು ಅದನ್ನು ವಿಚಾರ ಮಾಡಬೇಕು. 17 ತಾರೀಕಿಗೆ ಹೆಬ್ಬಾಳದಲ್ಲಿ 4 ಗಂಟೆಗೆ ಎಮ್ಕಂಬಡಿ ಮತಕ್ಷೇತ್ರದ ಕಾರ್ಯಕರ್ತರ ಸಭೆ. ಅದು ಸಮಾವೇಶದಲ್ಲಕ್ಕಿಂತಲೂ ಕಾರ್ಯಕರ್ತರ ಸಭೆ. ಆ ಸಭೆಗೆ ನಾನಾಗಲಿ, ರಮೇಶ್ ಕತ್ತಿಯವರು, MLA ನಿಖಿಲ್ ಕತ್ತಿಯವರು ಮತ್ತು ನಮ್ಮ ವಿನಯ್ ಪಾಟೀಲ್ ಎಲ್ಲರೂ ಹೊಂಟಿವಿ. ಅಲ್ಲಿಂದ ನಾವು ಪ್ರಚಾರ ಶುರು ಮಾಡ್ತೀವಿ. ಎಷ್ಟು ಜನ ಕೂಡಿಸೋ ಇದನ್ನು ಸರ್?
ಕಾರ್ಯಕರ್ತರಿಗೆ ಎಷ್ಟು ಜನ ಕೊಡೋದು? ನಾವೇನು 1000, 2000, 3000 ತರಕತ್ತೇವ? ಕಾರ್ಯಕರ್ತರು ಕೊಡ್ತಾರೆ.